ನಿಮಗೆ ಆ್ಯಸಿಡಿಟಿ ಇದೆಯಾ? ಏನಾದರೂ ಊಟ ಮಾಡಿದ ತಕ್ಷಣ ಎದೆಯಲ್ಲಿ ನನಗೆ ಹೆವಿನೆಸ್ ಅನ್ನಿಸ್ತಾ ಇದೆ, ಅಥವಾ ಈ ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತ ಹೇಳಿದ್ರೆ ಈಗ ನಮ್ಮದು ಸ್ಟರ್ನಮ್ ಏನಿದೆಯಲ್ಲ, ಈ ಎದೆ ಭಾಗದ ಮೂಳೆ, ಇದು ಮುಗಿದ ತಕ್ಷಣ ಇಲ್ಲೊಂದು ಕೆಳಗೆ ನಿಮಗೆ ಇಲ್ಲಿ ಡಿಪ್ ಥರ ಬರುತ್ತೆ. ನಾವು ದಟ್ ಈಸ್ ಕಾಲ್ಡ್ ಎಸ್ ಎಪಿಗ್ಯಾಸ್ಟ್ರಿಕ್ ರೀಜನ್. ಈ ರೀಜನಲ್ಲಿ ನಿಮಗೆ ಉರಿ ಬರ್ತಾ ಇದೆ, ನೋವು ಬರ್ತಾ ಇದೆ, ಆಮೇಲೆ ನಾಸಿಯ ಥರ ಆಗ್ತಿದೆ, ವಾಂತಿ ಬಂದಂಗೆ ಆಗ್ತಿದೆ, ನನಗೆ ಬೆನ್ನಿಂದೆ ನೋವು ಆಗ್ತಾ ಇದೆ ಅಂತ ಹೇಳಿದ್ರೆ ಇದೆಲ್ಲದು ನಿಮಗೆ ಆ್ಯಸಿಡಿಟಿ ಕಾರಣಗಳಿರುತ್ತೆ. ಸೊ ಇದರಿಂದ ನಾವು ಹೇಗೆ ಗುಣಮುಕ್ತರಾಗ್ಬೋದು ಅಂತ ಹೇಳಿದ್ರೆ ಇದಕ್ಕೆ ನಾನು ಸಿಂಪಲ್ ಆಗಿ ರೆಮಿಡೀಸ್ ಹೇಳ್ತಾ ಹೋಗ್ತೇನೆ. ಸೊ ಆ್ಯಸಿಡಿಟಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನೀವು ಪ್ರಾಪರಾಗಿ ಆಹಾರ ಸೇವನೆ ಮಾಡಿಲ್ಲ ಅಂತ ಹೇಳಿದ್ರೆ, ಸಮಯಕ್ಕೆ ತಕ್ಕನಾಗಿ ನೀವು ಆಹಾರ ಸೇವನೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರು. ಸೊ ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ ಮಾಡಬೇಕಾಗುತ್ತೆ. ನೀವು ಕರೆಕ್ಟಾಗಿ ಆಹಾರ ಸೇವನೆ ಮಾಡ್ತಾ ಇಲ್ಲ ಅಂತಂದರೆ ಅದು ಒಂದು ಕಾರಣ ಆ್ಯಸಿಡಿಟಿಗೆ. ಅದರ ಜೊತೆಗೆ ತುಂಬಾ ಸ್ಟ್ರೆಸ್ ಇತ್ತು, ನಿಮ್ಮ ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಅದು ಒಂದು ಕಾರಣ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿದೇ ಇದ್ದರೆ ಆ ಥರ ಆಗುತ್ತೆ. ಯೂಶ್ವಲಿ ನೀವು ನಾನ್ ವೆಜ್ ಊಟ ಮಾಡಿದಾಗ ಅಥವಾ ತುಂಬ ಫ್ರೈಡ್ ಐಟಮ್ಸ್ ಏನಾದರೂ ತಿಂದಾಗ, ಆಮೇಲೆ ಸ್ಪೈಸಿ ಐಟಮ್ಸ್ ತಿಂದಾಗ ಕೂಡ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ನೀವು ಏನು ಮಾಡಬಹುದು? ಸಾಮಾನ್ಯವಾಗಿ ನಂಗೆ ಗ್ಯಾಸ್ಟ್ರಿಕ್ ತುಂಬ ಆಗ್ತಿದೆ, ಬ್ಲೋಟಿಂಗ್ ಥರ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಸೊ ನೀವು ಏನು ಮಾಡಬಹುದು ಅಂತ ಹೇಳಿದ್ರೆ, ಒಂದು ಸಿಂಪಲ್ ರೆಮಿಡಿ ಅಂತ ಹೇಳಿದ್ರೆ, ನೀವು ಜೀರಿಗೆನ ಸ್ವಲ್ಪ ಪಾನಲ್ಲಿ ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿ ಮಾಡಿಕೊಂಡು ಅದನ್ನು ಕುಟ್ಟಿ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡಿಕೊಂಡು 1 ಗ್ಲಾಸ್ ಮಜ್ಜಿಗೆಗೆ, ಓಕೆ, ಸೊ 1 ಗ್ಲಾಸ್ ಮಜ್ಜಿಗೆಗೆ ನೀವು ಆ ಪೌಡರ್ನ ಮಿಕ್ಸ್ ಮಾಡಿ ನೀವು ಆ ಮಜ್ಜಿಗೆನ ಊಟ ಆದ ನಂತರ ಕುಡಿಬಹುದು. ಇದು ಒಂದು ನಿಮಗೆ ಊಟ ಆದಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಸೊ ನಿಮಗೆ ಅದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಸೊ ಈ ಥರ ಏನೇನು ಲಕ್ಷಣಗಳನ್ನ ಹೇಳಿದೆಲ್ಲ ಅದೆಲ್ಲನೂ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಊಟ ಮಾಡುವಾಗ ಎಲ್ಲರ ಮನೇಲಿ ಮೂಲಂಗಿ ಇರುತ್ತೆ. ಹಸಿ ಮೂಲಂಗಿನ ನೀವು ಸ್ಯಾಲಡ್, ನಾವು ಫ್ರೂಟ್ ಸ್ಯಾಲಡ್ಸ್ಗೆಲ್ಲ ಕಟ್ ಮಾಡ್ಕೋತೀವಲ್ಲ, ಆ ಥರ ಹಸಿ ಮೂಲಂಗಿ ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ನೀವು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೋಬೋದು, ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಸೊ ಈ ಸ್ಯಾಲಡ್ನ ನೀವು ಊಟಕ್ಕಿಂತ ಮುಂಚೆ ತೊಗೋಬೇಕಾಗತ್ತೆ. ನೀವು ಇವಾಗ ಲಂಚ್ ಅಥವಾ ಡಿನ್ನರು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಶುರು ಮಾಡ್ತಿದ್ದೀನಿ ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ಪೆಪ್ಪರ್ ಪೌಡರ್ ವಿತ್ ಹಸಿ ಮೂಲಂಗಿ ತಿನ್ನೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಕೂಡ ಬೇಗನೆ ವಾಸಿಯಾಗುತ್ತೆ. ಈ ಥರ ಲಕ್ಷಣಗಳು ನಿಮಗೆ ಯಾವುದೂ ಕಂಡು ಬರಲ್ಲ. ಸೊ ನೀವು ಮತ್ತೆ ಬೆಲ್ಲ ಸೇವನೆ ಮಾಡಬಹುದು. ಹಾಗೆ 1-2 ತುಂಡು ಬೆಲ್ಲನ ಬಾಯಲ್ಲಿ ನೀವು ಹಾಕ್ಕೊಂಡ್ರೆ ನಿಮಗೆ ನಾಸಿಯ ಥರ ಅನ್ನಿಸ್ತಾ ಇದೆ, ನನಗೆ ಯಾಕೋ ಇದು ಅನ್ನಿಸ್ತಾ ಇಲ್ಲ ಅಂತಂದಾಗ, ಸೊ ಬೆಲ್ಲದ ಚೂರುಗಳನ್ನ ನೀವು ಬಾಯಲ್ಲಿ ಹಾಕ್ಕೊಂಡು ಹಾಗೆ ಚೀಪ್ತಾ ಬಂದು ಆ ರಸ ಕುಡ್ಕೋತಾ ಹೋದರೆ ಅದರಿಂದನೂ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಪುದೀನ ಎಲೆಗಳಿರುತ್ತೆ. ಸೊ ಪುದೀನ ಎಲೆಗಳನ್ನ ಬಿಸಿ ನೀರಲ್ಲಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಆ ನೀರನ್ನು ವಿತ್ ಆ ಎಲೆಗಳನ್ನ ಸೇವಿಸ್ತಾ ಬಂದರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಹೋಮ್ ರೆಮಿಡಿ ಅಂತ ಹೇಳಿದ್ರೆ, ವಾರ್ಮ್ ವಾಟರ್, ಬಿಸಿ ನೀರಿಗೆ ನೀವು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕುಡಿಬಹುದು. ಇದು ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಗುಣಮುಕ್ತ ಮಾಡುತ್ತೆ.